ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎದುರು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ಒಪ್ಪಿಸಿದಂತಹ ತಲೆಬುರುಡೆಗಳು ಏನಿದ್ದಾವೆ ಆ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು. ತಲೆಬುರುಡೆಯನ್ನ ಹೊರತೆಗೆಯುವಾಗ ಜೊತೆಗೆ ಯಾರಿದ್ರು, ಈ ರೀತಿ ಹೊರತೆಗೆಯೋಕೆ ಪ್ರೇರಣೆ ನೀಡಿದ್ಯಾರು, ಆ ತಲೆಬುರುಡೆ ಅಸ್ಥಿ ಪಂಜರ ಯಾರದ್ದು ಅನ್ನೋದು ನಿಮಗೆ ತಿಳಿದಿದ್ಯಾ, ನೀವೇ ಅದನ್ನ ಮಣ್ಣು ಮಾಡಿದ್ದೆ ಅಂತ ಹೇಳಿದ್ದೀರಿ, ಅದು ಯಾರದ್ದು ಅನ್ನೋದು ಗೊತ್ತಿದ್ಯಾ, ಹೀಗೆ ಹಲವು ಪ್ರಶ್ನೆಗಳನ್ನ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿರುವಂತಹ ಈ ಅನಾಮಧೇಯ ವ್ಯಕ್ತಿಗೆ ಕೇಳಲಾಗ್ತಾ ಇದೆ. ಇಡೀ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಒಂದು ಸ್ವರೂಪ ಬರುವುದಕ್ಕೆ ಕಾರಣ ಆಗಿದ್ದೇ ಈ ವ್ಯಕ್ತಿ. ಆತ ಮೊದಲಿಗೆ ಮಂಗಳೂರು ಎಸ್ಪಿಗೆ ಪತ್ರವನ್ನ ಬರೀತಾನೆ. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡುತ್ತೆ. ಅದಾದ ಬಳಿಕ ಈತನೇ ಬಂದು ಕೋರ್ಟ್ಗೆ ಹಾಜರಾಗ್ತಾನೆ. ಅದಾದಂತಹ ನಂತರದಲ್ಲಿ ಈಗ ಎಸ್ಐಟಿ ರಚನೆಯಾಗಿದ್ದು ವಿಚಾರಣೆ ನಡೀತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಅನಾಮಧೇಯ ವ್ಯಕ್ತಿ ಎಸ್ಐಟಿಯ ವಿಚಾರಣೆಗೆ ಆಗಮಿಸಿದ್ದಾನೆ. ನಿರೀಕ್ಷೆಯಂತೂ ಸಾಕಷ್ಟಿದೆ. ಯಾಕಂದ್ರೆ ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಏಳೋಕೆ ಕಾರಣ ಆಗಿದ್ದು ಈತ ಕೋರ್ಟ್ಗೆ ಹಾಗೆ ಈತ ಪೊಲೀಸರಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್, ಆತ ಕೊಟ್ಟಂತಹ ಕಂಪ್ಲೇಂಟ್. ಹಾಗಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ಆತನಿಗೆ ಕೇಳಲಾಗ್ತಾ ಇದೆ, ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಕಿರಣ್? ವಿದ್ಯಾ, ಎಸ್ಐಟಿ ಇನ್ವೆಸ್ಟಿಗೇಷನ್ ಆಫೀಸರ್ ಜಿತೇಂದ್ರ ಕುಮಾರ್ ದಯಾಮ ಅವರ ಮುಂದೆ ಈ ಅನಾಮಿಕ ದೂರುದಾರ ಈಗ ವಿಚಾರಣೆ ಎದುರಿಸ್ತಾ ಇರುವಂಥದ್ದು. ವಿಚಾರಣೆ ಹಲವಾರು ಪ್ರಶ್ನೆಗಳನ್ನ ಅವನಿಗೆ ಕೇಳಲಾಗ್ತಾ ಇದೆ. ಯಾಕಂದ್ರೆ ಆತ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಒಂದು ಅಸ್ಥಿಪಂಜರ ಏನಿದೆ, ತಲೆಬುರುಡೆ ಏನಿದೆ, ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿಂದನೇ ಈ ಪ್ರಕರಣ ಆರಂಭವಾಗಿದೆ. ಯಾಕಂದ್ರೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಘಟನೆಗಳು, ಹಾಗೆ ಆ ಪತ್ರದಲ್ಲಿರುವಂತಹ ಕೆಲವು ಸ್ಥಳಗಳು, ಮತ್ತೆ ಹಾಗೇನೆ ಆ ಪತ್ರದಲ್ಲಿ ಕೆಲವಾರು ವಿಚಾರಗಳನ್ನ ಆತ ಬಹಿರಂಗ ಪಡಿಸ್ತಾನೆ. ಆ ಎಲ್ಲಾ ವಿಚಾರಗಳ ಬಗ್ಗೆ ಒಂದ್ ಕಡೆ ವಿಚಾರಣೆ ಒಂದ್ ಕಡೆ ಆದ್ರೆ, ಪ್ರಶ್ನೆಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ಅಸ್ಥಿಪಂಜರ ಯಾರ್ದು, ಯಾವಾಗ ಈತ ಆ ಅಸ್ಥಿಪಂಜರವನ್ನ ಹೊರತೆಗ್ದ, ಆ ಸ್ಥಳ ಎಲ್ಲಿದೆ, ಹಾಗೇನೆ ಆ ಸಂದರ್ಭದಲ್ಲಿ ನಿನ್ನೊಟ್ಟಿಗೆ ಯಾರು ಬಂದಿದ್ರು, ಹಾಗೆ ಅದನ್ನ ರೆಕಾರ್ಡ್ ಮಾಡಿದವ್ರು ಯಾರು, ಈ ಒಂದು ಅಸ್ಥಿಪಂಜರವನ್ನ ಹೊರತೆಗಿಲಿಕ್ಕೆ ನಿನಗೆ ಪ್ರೋತ್ಸಾಹ ಮಾಡಿದವ್ರು ಯಾರು, ಅದನ್ನ ಹೊರತೆಗಿಲಿಕ್ಕೆ ಯಾರು ಮುಂದೆ ಹೋಗು ಅಂತ ಹೇಳಿದ್ರು, ಪ್ರತಿಯೊಂದು ಪ್ರಶ್ನೆಗಳಿಗೂ ಆತ ಉತ್ತರ ಕೊಡಬೇಕಾಗುತ್ತೆ. ಆ ಪ್ರಶ್ನೆಗಳಿಗೆ ಮುಂದೆ ಇಟ್ಟಂತೆ ಒಂದೊಂದೇ ಪ್ರಶ್ನೆಗಳು, ಹೆಚ್ಚಿನ ಪ್ರಶ್ನೆಗಳಿಗೆ ಆತ ಉತ್ತರ ಕೊಡಬೇಕು. ಆತ ಕೊಡ್ತಾ ಇದ್ದಾನೆ. ಹಾಗೇನೆ ಈ ಎಲ್ಲ ಏನು ಹೇಳಿಕೆಗಳಿದಾವೆ, ಆ ಎಲ್ಲ ಹೇಳಿಕೆಗಳು ಕೂಡ ಇನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಕೂಡ ಮಾಡಲಾಗ್ತಾ ಇದೆ. ಯಾಕೆ ಒಂದ್ ಕಡೆ ದಾಖಲೀಕರಣ ಆದ್ರೆ ಇನ್ನೊಂದ್ ಕಡೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗ್ತಾ ಇರುವಂತದ್ದು. ಆತ ಸಲ್ಲಿಸಿರುವಂತಹ ಒಂದು ಈ ತಲೆಬುರುಡೆ ಏನಿದೆ ಅದನ್ನು ಈಗಾಗಲೇ FSL ಗೆ ಕಳಿಸಿರುವಂತದ್ದು. ಅಲ್ಲಿ ಕೂಡ ಇನ್ನೊಂದು ಪರೀಕ್ಷೆ ಆಗ್ಬೇಕು. ಯಾಕಂದ್ರೆ ಈ ಅಸ್ಥಿಪಂಜರಕ್ಕೆ ಅಂಟಿರುವಂತಹ ಮಣ್ಣು ಏನಿದೆ, ಮತ್ತೆ ಆ ಸ್ಥಳ ಎಲ್ಲಿ ಆತ ಹೇಳಿದಾನೆ, ಆ ನಿರ್ದಿಷ್ಟ ಸ್ಥಳಕ್ಕೆ ಹೋಗ್ಕೊಂಡು ಅಲ್ಲಿಯ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡಬೇಕು. ಆ ಎರಡೂ ಮಣ್ಣಿನ ಮಾದರಿಗಳು ಮ್ಯಾಚ್ ಆಗಬೇಕು. ಅದು ಒಂದ್ ಕಡೆ ಒಂದು ಸಾಕ್ಷ್ಯಾಧಾರಗಳಾದ್ರೆ, ಇನ್ನೂ ಈ ಯಾರ್ದು ಅಸ್ಥಿಪಂಜರ ಇದೆ, ಅದು ಹೆಣ್ಣೋ ಗಂಡೋ ಅನ್ನೋದನ್ನ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು. ಮತ್ತೆ ಆತನಿಗೆ ಕೇಳುವಂತ ಕ್ವಶನ್ಗಳು ಅದೇ ತರ ಇರ್ತವೆ. ಯಾಕಂದ್ರೆ ಆತನನ್ನ ಯಾರನ್ನ ಮಣ್ಣು ಮಾಡಿದ್ದ, ಆ ಮಣ್ಣು ಮಾಡಿದಂತಹ ವ್ಯಕ್ತಿಯ ಪರಿಚಯ ಅವನಿಗಿತ್ತ, ಆತನ ಹೆಸರೇನು, ಅಥವಾ ಎಲ್ಲಿಯಾದ್ರೂ ಆತನ ನೋಡಿದ್ನ, ಅಥವಾ ನಿನಗೆ ಅಲ್ಲಿ ಆ ಸಂದರ್ಭದಲ್ಲಿ ಈ ಮೃತದೇಹನ ಹೂಳ್ಲಿಕ್ಕೆ ಯಾರು ಹೇಳಿದ್ರು, ಮೇಲ್ವಿಚಾರಕರು ಯಾರು, ಅದು ಮರ್ಡರ್ ಆಗಿತ್ತ ಅಥವಾ ಕೊಲೆ ಆಗಿತ್ತ ಅಥವಾ ಹೆಣ್ಣ ಗಂಡ, ಪ್ರತಿಯೊಂದು ಆ ತರದ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಕೇಳ್ತಾ ಹೋಗ್ತಾರೆ. ಹಾಗೇನೆ ಆತ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದಾನೆ. ಕಳೆದ 3 ಗಂಟೆಗಳ ಕಾಲ ಈ ವಿಚಾರಣೆ ನಡೀತಾ ಇದೆ. ವಿದ್ಯಾ, ಕಿರಣ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಬಹಳ ಮುಖ್ಯವಾದ ಕುತೂಹಲ ಏನು ಅಂದ್ರೆ, ಆತ ಹೇಳಿದ್ದು ನಾನು 100 ಶವಗಳನ್ನ ಹೂತಿದ್ದೀನಿ, ನನ್ನ ಕಣ್ಣಾರೆ 100 ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಹೇಳಿ. ಹಾಗಾಗಿ ಅಲ್ಲಿಗೆ ಆತನನ್ನ ಯಾವಾಗ ಕರ್ಕೊಂಡು ಹೋಗ್ಲಾಗತ್ತೆ, ಅಲ್ಲಿಗೆ ಆತನನ್ನ ಕರ್ಕೊಂಡು ಹೋಗಿ ಯಾವಾಗ ಮಹಜರು ಮಾಡ್ತಾರೆ, ಈ ಕುತೂಹಲ ಖಂಡಿತ ಇದೆ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಮಂಗಳೂರಿನ SIT ಕಚೇರಿಯಲ್ಲಿ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 10 ಪ್ರಶ್ನೆಗಳನ್ನ ಆತನಿಗೆ ಕೇಳಲಾಗ್ತಾ ಇದೆ. ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಆಧರಿಸಿಯೇ ನೋಡುವುದಾದ್ರೂ ಹಲವು ಅನುಮಾನಗಳು ಹುಟ್ಟುಕೊಳ್ಳುತ್ತೆ. ಹೀಗಾಗಿ ಒಂದು ಮಾಹಿತಿಯನ್ನ ಕಲೆ ಹಾಕಬೇಕು, ಮತ್ತೊಂದು ಆತನನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಸದ್ಯ SIT ಟೀಮ್ ಕಾರ್ಯನಿರತವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.